स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಇದೆಲ್ಲ ಇವರು ತಗೊಳ್ಬೇಕು ನಿಮ್ಗೆ ಏನಂತ ಮತ್ತೆ ಬೇರೆ ಕಡೆ ಜಾಗ ಮಾಡ್ಕೊಡ್ರಿ ಸ್ಟೋರೇಜ್ಗೆ. ಇದು ನಮಗೆ ಕಟ್ಟ ಎಲ್ಲ ಖಾಲಿ ಮಾಡ್ಕೊಡ್ರಿ. ಇಲ್ಲ ಭಾಳ ಕೋಆಪ್ರೇಟ್ ಮಾಡಿ ಸರ್. ನಮಸ್ತೆ ಬನ್ನಿ. ಇಲ್ಲ ಅವರೇ ಸರ್ ಇಲ್ಲಿ ಗಾರ್ಡನ್ ಮಾಡಿದರೆ ಇಲ್ಲ ಸರ್ ಕೋಆಪರೇಷನ್ ಮಾಡಿದ್ದಾರೆ. ಅವರಾಗಿ ತನಿಖರಿಗೂ ತೊಂದರೆ ನಾವೇ ತಗೊಂಡು ಸರ್ ಓವರ್ನೈಟ್ ಅವ್ರು ತಗೊಂಡು ಹೊಸದು ಮಾಡಿಬಿಟ್ರೆ ಅದು ಹಿಂಗೆ ಹೋಗ್ಬೋದು. ಸೈಕಲ್ ಹಂಗೆ ಬರಬೇಕು. ಅವರು ಯಾರು ಮಾತಾಡಿ ಸರ್ ನೋಡಿ ಸರ್ ಎಲ್ಲ ಮುಚ್ಚೆಲ್ಲ ಮಾರ್ಕೊಂಡು ಬರ್ತಾರೆ ಸರ್. ಇದೆಲ್ಲ ಖಾಲಿ ಮಾಡ್ತಾರೆ. ಯಾರು ಬರ್ತಾರೆ ಆಮೇಲೆ ಅವ್ರಿಗೆ ಸರ್ ಅವ್ರನ್ನ ಕೆಲಸ ಮಾಡಿ ಜಾಗ ಹಿಡ್ಕೊಂಡು ಸರ್ ಕೂತಾರೆ ಸರ್. ಆಮೇಲೆ ಇದರಲ್ಲಿ ಟ್ರೇಡ್ ಲೈಸೆನ್ಸ್ ಮಾಡಿದಾರಾ ಮಾಡ್ಕೊಂಡು ಸರ್ ಮನೆ ಬಂದಿದ್ದಾರೆ ಪ್ರಾಪರ್ಟಿ ರೆಂಟ್ ಎಲ್ಲ ಕಟ್ಟಿದ್ದಾರೆ. ನಿಮ್ಮ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ನಗರದಲ್ಲಿ ಪ್ರಮುಖ ಒಂದು ವಾಣಿಜ್ಯ ಕೇಂದ್ರವಾಗಿರುವ ಈ ಗಾಂಧಿ ಚೌಕ್ ಏರಿಯಾ, LBS ಮಾರ್ಕೆಟ್, ಈ ಏರಿಯಾದಲ್ಲಿ ಭಾಳಷ್ಟು ಟ್ರಾಫಿಕ್ ಸಮಸ್ಯೆಗಳು ಇತ್ತು. ಸೊ ನಾವು ಹಲವಾರು ಬಾರಿ ವೀಕ್ಷಣೆ ಮಾಡಿ ಇಲ್ಲಿ ಟ್ರಾಫಿಕ್ ಆಗಲದೇ ಇರೋಕ್ಕೆ ಮತ್ತು ಕಸ್ಟಮರ್ಸ್ ಏನು ಬರ್ತಾರೋ ಅವ್ರಿಗೆ ತೊಂದರೆ ಆಗಲದೇ ಇರುವ ರೀತಿಯಲ್ಲಿ, ಅದೇ ರೀತಿ ಅಲ್ಲಿ ವ್ಯಾಪಾರ ಮಾಡುವವರಿಗೂ ಕೂಡ ಏನು ಸಮಸ್ಯೆ ಆಗಲದೇ ಇರುವ ರೀತಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ. ಜಿಲ್ಲಾ ಆಡಳಿತದ ಒಂದು ಸೂಚನೆ ಮೇರೆಗೆ ಮಹಾನಗರ ಪಾಲಿಕೆ ಆಯುಕ್ತರು, ಮಹಾನಗರ ಪಾಲಿಕೆಯ ಮಹಾಪೌರರು ಹಾಗೂ ಇದರ ಸದಸ್ಯರು ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ಇದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಈಗ ಟ್ರಾಫಿಕ್ ಸಮಸ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇನ್ನೂ ಕೂಡ ಕೆಲವೊಂದು ಸೂಚನೆಗಳನ್ನು ನಾನು ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ಟಿದ್ದೀನಿ. ಆದರೆ ವೆಂಡಿಂಗ್ ಝೋನ್ಸ್ ಮಾಡೋದು ಮತ್ತು ಪಾರ್ಕಿಂಗ್ಗೆ ಜಾಗ ಮಾಡಿಕೊಡೋದು. ಸೊ ಈಗಾಗಲೇ ಕೆಲವೊಂದು ವೆಂಡಿಂಗ್ ಝೋನ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನೀರು ಮಾರ್ಕೆಟಲ್ಲಿ ಇರುವ ಲೇನ್ಸಲ್ಲಿ ಮತ್ತು ಸಿಟಿಯಲ್ಲಿ ಬೇರೆ ಕಡೆ ಆದರೆ ಸ್ಟೇಡಿಯಂ ಆಪೋಸಿಟಲ್ಲಿ, ಸೈನಿಕ್ ಸ್ಕೂಲ್ ಹಿಂಭಾಗದಲ್ಲಿ, ಈ ಥರ ಹಲವಾರು ಕಡೆ ವೆಂಡಿಂಗ್ ಝೋನ್ ಮಾಡಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಒಂದು ಸ್ವಚ್ಛತೆಯನ್ನು ಕಾಪಾಡುವುದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ ಟ್ರಾಫಿಕ್ ಮೂವ್ಮೆಂಟ್ ಆಗುವುದು, ಇದೆಲ್ಲ ಖಚಿತಪಡಿಸ್ಕೊಳ್ಳೋಕ್ಕಾಗುತ್ತೆ. ಅದೇ ರೀತಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಇದೇ ಏರಿಯಾದಲ್ಲಿ ಒಂದು 2 ಕಡೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ನಗರದಲ್ಲಿ ವಿವಿಧ ಸ್ಥಳಗಳಲ್ಲಿ ಟ್ರಾಫಿಕ್ಗೆ ಸಮಸ್ಯೆ ಆಗುವುದನ್ನು ನಾವು ಪರಿಗಣಿಸಿ ಒತ್ತುವರಿಗಳೇನಾದರೂ ಇದ್ದರೆ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ನಾನು ಗಮನಿಸಿದ್ದೀನಿ ಮತ್ತು ಈಗಾಗಲೇ ನಾವು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದೀವಿ 10ನೇ ತಾರೀಕು. ಸೊ ಪೊಲೀಸ್ ಇಲಾಖೆಯ ಅಧೀಕ್ಷಕರು, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು
ಆಟೋ ಸಂಘದ ಪ್ರತಿನಿಧಿಗಳೊಂದಿಗೆ 10ನೇ ತಾರೀಕಿಗೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಸಮಸ್ಯೆ ಹೇಗೆ ಪರಿಹರಿಸಬಹುದನ್ನು ನಾವು ಒಂದು ಡಿಸ್ಕಷನ್ ಮಾಡಿ ಒಂದು ಡೆಸಿಷನ್ ತಗೊಳ್ತೇವೆ. ಇಲ್ಲ, ಪರ್ಮನೆಂಟ್ ಮಾಡಬೇಕೇ ನಮ್ಮದು ಒಂದು ಉದ್ದೇಶ. ಸೊ ಈಗ ಏನು ನಾವು ಮಾಡ್ತಾ ಇದೀವೋ ಅದನ್ನು ಉಳಿಸ್ಕೊಳ್ಬೇಕಂತ ಹೇಳಿ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಆದ್ದರಿಂದ ಇದು ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಲ್ಲದೆ ಕಾಯಂ ವ್ಯವಸ್ಥೆ ಆಗಬೇಕು. ಅದಕ್ಕೆ ಸರ್ಕಾರ ಮಾತ್ರ ಇಲ್ಲ, ಜಿಲ್ಲಾಡಳಿತ ಮಾತ್ರ ಇಲ್ಲ, ಮಹಾನಗರ ಪಾಲಿಕೆ ಅಥವಾ ಪೊಲೀಸ್ ಇಲಾಖೆ ಮಾತ್ರ ಇಲ್ಲ, ಸಾರ್ವಜನಿಕರು ಕೈ ಜೋಡಿಸಬೇಕಾಗುತ್ತೆ. ಇಲ್ಲಿರುವ ಬೀದಿ ಬೀದಿ ವ್ಯಾಪಾರಿಗಳು ಮತ್ತು ಇತರ ಅಂಗಡಿ ವ್ಯಾಪಾರಿಗಳು ಕೂಡ ನಮಗೆ ಕೈ ಜೋಡಿಸಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅಲ್ಲಿ ಸಿದ್ದೇಶ್ವರ ಮಂದಿರ ಸಮೀಪ ಎಲ್ಲ ಅಂಗಡಿಗಳು ಬೋರ್ಡ್ ಗಿಡ ಇಟ್ಕೇಶನ್ ಎಲ್ಲ ತೊಂದರೆ ಮಾಡಾಕತ್ತಾರಲ್ಲಿ, ಫುಟ್ಪಾತ್ ಇಲ್ಲ ಎಲ್ಲ ಇದು ಮಾಡಿ ಸಿದ್ದೇಶ್ವರ ಮಂದಿರ ಸಮೀಪ ಮತ್ತು ಅದ್ರ ಬಗ್ಗೆ ಈಗ ಮಹಾನಗರ ಪಾಲಿಕೆಯ ಆಯುಕ್ತರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಲ್ಲಿರುವ ಸಮಸ್ಯೆಗಳನ್ನು ಕೂಡ ನಾವು ಸರಿಪಡಿಸ್ತೇವೆ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಪಾರ್ಕಿಂಗ್ಗೋಸ್ಕರ ಇರ್ಬೋದು, ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ಇರ್ಬೋದು, 2024 ಜುಲೈ ತಿಂಗಳಿಂದ ಬೇರೆ ಬೇರೆ ಕಡೆ ಅತಿಕ್ರಮ ತೆರವುಗೊಳಿಸ್ತಾ ಇದ್ವಿ. ಜೊತೆಗೆ ಏನಿಲ್ಲ ಇವತ್ತು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ಪಕ್ಕ ನೆಹರು ಮಾರ್ಕೆಟ್ ಹತ್ರ ಏನು ಈ ಹಿಂದೆ ಸ್ಟ್ರೀಟ್ ವೆಂಡರ್ಸ್ ಇಶ್ಯೂ ಇತ್ತು, ಇದು ಸುಮಾರು ವರ್ಷದಿಂದ ಮೊನ್ನೆ ಉಚ್ಚ ನ್ಯಾಯಾಲಯದ ಪ್ರಕರಣ ದಾಖಲಾಗಿ ಹಾಗೆ ಪೆಂಡಿಂಗ್ ಇತ್ತು. ಇವಾಗ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮೊನ್ನೆ ಶಾಸಕರು, ನಮ್ಮ ಪೂಜ್ಯ ಮಹಾಪೌರರು, ಮೊನ್ನೆ ಜಿಲ್ಲಾಧಿಕಾರಿಗಳು, ನಮ್ಮ MLC ಸಾಹೇಬ್ರಂತ ಸುನಿಲ್ಗೌಡ ಸಾಹೇಬರು ಸಾಕಷ್ಟು ಬಾರಿ ನಮಗೆ ಡೈರೆಕ್ಷನ್ಸ್ ಕೊಟ್ಟು ಏನು ಇವತ್ತು ನಗರದಲ್ಲಿ ಟ್ರಾಫಿಕ್ ತೊಂದರೆ ಆಗ್ತದೆ, ಸ್ಟ್ರೀಟ್ ವೆಂಡರ್ಸ್ಗೆ ತೊಂದರೆ ಆಗ್ತದೆ, ಇದನ್ನು ಒಂದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ನಮಗೆ ಡೈರೆಕ್ಷನ್ ಕೊಟ್ಟಿದ್ರು. ಸುಮಾರು 3-4 ತಿಂಗಳು ನಾವು ಎಫರ್ಟ್ ಮಾಡಿದ ಮೇಲೆ ಮೊನ್ನೆ ನಾವು ಇದನ್ನು ಎನ್ಕ್ವೈರ್ಮೆಂಟ್ ತೆರವುಗೊಳಿಸಿದ್ವಿ. ಜೊತೆಗೆ ಆ ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಸ್ಟ್ರೀಟ್ ವೆಂಡರ್ಸ್ ಇದ್ದರು ಅವರು ಸಹಿತ ಸಾಕಷ್ಟು ಸಹಕಾರ ಮಾಡಿದ್ದಾರೆ, ಜೊತೆಗೆ ಅಂಗಡಿಕಾರರು ಸಹಕಾರ ಮಾಡಿದ್ದಾರೆ. ಇವತ್ತೊಂದು ಶಿಸ್ತುಬದ್ಧ ಪಾರ್ಕಿಂಗ್ ಇರ್ಬೋದು, ಸ್ಟ್ರೀಟ್ ವೆಂಡರ್ಗೆ ಜಾಗ ನಾವು ಐಡೆಂಟಿಫೈ ಮಾಡಿದ್ವಿ, ಅಲ್ಲಿ ಕುತ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಮುಂಬರುವ ದಿನಗಳು ಸಹಿತ ಏನು ಇವತ್ತು ಸಿದ್ದೇಶ್ವರ ಗುಡಿ ಹತ್ರ ಏನು ರಸ್ತೆ ಇದೆ ಅಲ್ಲೂ ಸಹಿತ ಸಾಕಷ್ಟು ಜನ ಫುಡ್ ವೆಂಡರ್ಸು, ಹಣ್ಣು ಮಾರೋರು ಅಲ್ಲೆಲ್ಲ ಕುತ್ಕೋತಾ ಇದ್ದಾರೆ. ಅವರಿಗೂ ಸಹಿತ ನಾವು ಮುಂಬರುವ ದಿನಗಳಲ್ಲಿ ಒಂದು ಸೈಡ್ ನಾವು ಒಂದು ಫುಡ್ ವೆಂಡರ್ಸು ಮತ್ತು ಹಣ್ಣಿನ ವ್ಯಾಪಾರಸ್ಥರಿಗೆ ಒಂದು ಜಾಗ ಐಡೆಂಟಿಫೈ ಮಾಡಿ ಏನು ಸಿಟಿಯನ್ನು ಕ್ಲೀನಾಗಿರಲಿಕ್ಕೆ ಏನು ಐತಿಹಾಸಿಕ ನಗರ ಅಂತ ಇದೆ ಅದನ್ನೆಲ್ಲರೂ ಸಾರ್ವಜನಿಕರ ಸಹಯೋಗದೊಂದಿಗೆ ಅದನ್ನು ಶಾಶ್ವತವಾಗಿ ಒಂದು ಪರಿಹಾರ ಕಂಡುಕೊಂಡು ಕ್ರಮ ಕೈಗೊಳ್ತಾ ಇದ್ವಿ. ಇದು ಕೆಸಿಮಾಸದಲ್ಲಿ ಆಟೋ ಒಮ್ಮೆ ಆಗಿ ಒಂದೇ ಸೈಡಿಂದ ಬರ್ತಾ ಇದೆ, ಸಾಕಷ್ಟು ಸಾರ್ವಜನಿಕ ಇದೇ ಟ್ರಾಫಿಕ್ ಸಂಬಂಧಪಟ್ಟಂಗೆ ನಮ್ಮ MLC ಸಾಹೇಬರು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಪೊಲೀಸ್ ಇಲಾಖೆಗೆ ನಮಗೆ 2-3-4 ಬಾರಿ ಹೇಳಿದ್ದಾರೆ. ಅದೇ ಪ್ರಕಾರ ಈಗಾಗಲೇ ನಾವು ಪೊಲೀಸ್ ಇಲಾಖೆಯಿಂದ ಒಂದು ಸರ್ವೆ ಮಾಡಿಸಿ ಒಂದು ಶಾಶ್ವತವಾಗಿ ಟ್ರಾಫಿಕ್ ಸಮಸ್ಯೆನ ಯಾವ ರೀತಿ ನಾವು ಬಗೆಹರಿಸಬೇಕು, ಆಮೇಲೆ ಜನರಿಗೆ ನೀಟಾಗಿ ಒಂದು ಪಾರ್ಕಿಂಗ್ ಪ್ಲೇಸನ್ನು ಐಡೆಂಟಿಫೈ ಮಾಡಿ ಏನು ಆಟೋ ಸ್ಟ್ಯಾಂಡ್ಸ್ ಇದ್ದಾವೆ ಅಲ್ಲೆಲ್ಲೇ ಏನು ನಗರದ 4 ದಿಕ್ಕುಗಳಲ್ಲಿ ಆಟೋ ಸ್ಟ್ಯಾಂಡ್ಗಳನ್ನು ಮಾಡಲಿಕ್ಕೆ ಸಹಿತ SP ಸಾಹೇಬರು ಪ್ರಯತ್ನ ಮಾಡ್ತಾರೆ. ಈಗಾಗಲೇ DC ಸಾಹೇಬರು ಹೇಳಿದಂಗೆ ಏನು ಮುಂಬರುವ 10ನೇ ತಾರೀಕಿಗೆ ಒಂದು ಸಭೆ ಜರುಗಿಸಿ ಈ ಆಟೋದವ್ರನ್ನೂ ಸಹಿತ ಅವರನ್ನು ಚಾಲಕ ಸಂಘದವ್ರನ್ನು ವಿಶ್ವಾಸ ತೆಗೆದುಕೊಂಡು ಈ ನಗರದ ಒಂದು ಸೌಂದರ್ಯೀಕರಣ ದೃಷ್ಟಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ನಮ್ಮ ಕಡೆಯಿಂದ ಒಂದು ತಮ್ಮ ಮಾಧ್ಯಮ ಮೂಲಕ ಜನರನ್ನು ನಾವು ಕೋರಿದ್ರಂದರೆ ಈಗಾಗಲೇ ನಾವು ಪ್ರತಿದಿನ ಕಮರ್ಷಿಯಲ್ ವೇಸ್ಟ್ ಕಲೆಕ್ಟ್ ಮಾಡ್ತಾ ಇದ್ವಿ. ಬೆಳಗ್ಗೆ ವೆಟ್ ವೇಸ್ಟು, ಡ್ರೈ ವೇಸ್ಟನ್ನು ಸಹಿತ ರೆಸಿಡೆನ್ಷಿಯಲ್ ವೇಸ್ಟ್ ಕಲೆಕ್ಟ್ ಮಾಡ್ತಾ ಇದ್ವಿ. ಸಾಕಷ್ಟು ಜನರು ನಮ್ಮ ವೆಹಿಕಲ್ಗೆ ಕಸ ಕೊಡ್ತಾ ಇಲ್ಲ, ಆದರೂ ಸಹಿತ ನಾವು ಕಸದ ವೆಹಿಕಲ್ಗೆ ಕಸ ಕೊಡದೆ ಏನು ರಸ್ತೆ ಮೇಲೆ ಬಿಸಾಡ್ತಾ ಇದ್ದಾರೆ. ಮುಂಬರುವ ದಿನದಲ್ಲಿ ನಾವು ಬೈ ಮಾರ್ಚ್ ಎಂಡ್ ಕಂಪ್ಲೀಟ್ ಏನು ಕಮರ್ಷಿಯಲ್ ಇರ್ಬೋದು, ಆಮೇಲೆ ರೆಸಿಡೆನ್ಷಿಯಲ್ ಇರ್ಬೋದು, ಪ್ರಾಪರಾಗಿ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟನ್ನು ಕಲೆಕ್ಟ್ ಮಾಡ್ಕೋದಿರ್ಬೋದು. ಆಮೇಲೆ ಏನು ಒಂದು ಟ್ರೇಡ್ ಲೈಸೆನ್ಸ್ ಇರ್ಬೋದು, ಯಾರು ಕಸ ಹಾಕ್ತಾರೆ ಅಂತ ದಂಡ ಹಾಕೋದಿರ್ಬೋದು. ಈಗಾಗಲೇ ನಾವು ಟೀಮ್ ರೆಡಿ ಮಾಡಿದ್ವಿ. ಮುಂಬರುವ ದಿನಗಳು ಸಹಿತ ಯಾರು ಟ್ರೇಡ್ ಲೈಸೆನ್ಸ್ ತೊಗೊಂಡಿಲ್ಲ ಕಂಪಲ್ಸರಿ ಟ್ರೇಡ್ ಲೈಸೆನ್ಸ್ ತೊಗೋಬೇಕು, ಆಮೇಲೆ ಡಸ್ಟ್ಬಿನ್ ತಗೋಬೇಕು, ಪ್ರಾಪರಾಗಿ ನಮ್ಮ ಗಾಡಿಗಳಿಗೆ ವಾಹನಗಳಿಗೆ ಕಸ ಕೊಡಬೇಕಂತ ನಾನು ಕೋರ್ತಾ ಇದ್ದೀನಿ. DC ಸರ್ ಹೇಳಿದ್ದಾರೆ ಅಲ್ಲಿ ಈ ಹಿಂದೆ ಸಿಗ್ನಲ್ ಆಫ್ ಆಗಿತ್ತು. ಈಗ ಮೊನ್ನೆ ಜಿಲ್ಲಾಧಿಕಾರಿ ನಿರ್ದೇಶನ ಮೇರೆಗೆ, ಮೊನ್ನೆ MLC ಸಾಹೇಬ್ ನಿರ್ದೇಶನ ಮೇರೆಗೆ ಈಗಾಗಲೇ ನಾವು ಒಂದು ಸಿಗ್ನಲ್ನ ಸ್ಟಾರ್ಟ್ ಮಾಡಿದ್ವಿ. ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಟ್ರಾಫಿಕ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು, ಯಾವ ಜನಕ್ಕೆ ತೊಂದರೆ ಆಗಬಾರ್ದು ಪ್ಲಾನ್ ಮಾಡಲಿಕ್ಕೆ SP ಸಾಹೇಬ್ ಕ್ರಮ ಕೈಗೊಳ್ತಾರೆ. ಇಲ್ಲಿ ಪರ್ಮನೆಂಟ್ ಆಗಿ ನಾವು ಈಗಾಗಲೇ ವೆಂಡಿಂಗ್ ಜೋನ್ ಮಾಡಿದ್ವಿ. ಅವರಿಗೆ ಬೈ ನೇಮ್ ಏನು ಈಗಾಗಲೇ 4/6 ನಾವು ಜಾಗ ಮಾರ್ಕ್ ಮಾಡಿಕೊಟ್ಟಿದ್ವಿ. ಈಗಾಗಲೇ ಅವ್ರು ಬಂದು ಕುತ್ಕೋತಿದ್ರೆ ಅವ್ರು ಪರ್ಮನೆಂಟ್ ಆಗಿ ಇದು ಜಾಗ ಇಂಥವ್ರಿಗೆ ಅಂತ ನಾವು ಫಿಕ್ಸ್ ಮಾಡಿ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಶಾಶ್ವತ ಕ್ರಮ ಕೈಗೊಳ್ತೀವಿ. ಈಗ ಅದನ್ನು ಸಹಿತ ನಾವು ಅಲ್ಲಿ ಒಂದು ಕಟ್ಟೆ ಕಟ್ಟಿ ಅವ್ರಿಗೆ ಸೀಟ್ ಹಾಕಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಪೂಜ್ಯ ಮಹಾಪೌರರು ಸೂಚಿಸಿದ್ದಾರೆ. ಆ ಪ್ರಕಾರ ಆದಷ್ಟು ಈ ತಿಂಗಳೊಳಗೆ ಬೈ ಜನವರಿ 1st ವೀಕ್ ನಾವು ಅದನ್ನು ಒಂದು ಉದ್ಘಾಟನೆ ಮಾಡಲಿಕ್ಕೂ ಸಹಿತ ನಮ್ಮ ಪೂಜ್ಯ ಮಹಾಪೌರರು ಹೇಳಿದ್ದಾರೆ. ಈ ಕೂಡಲೇ ಒಂದು ಟೆಂಡರ್ ಪ್ರಕಾರ ಕೈಗೊಂಡು ಅದನ್ನ ಕೆಲಸ ಮುಗಿಸಿ ಅವ್ರ ಜನರಿಗೆ ಒಂದು ಶಾಶ್ವತ ಕುತ್ಕೊಳ್ಳಿಕ್ಕೆ ಒಂದು ನೆರಳಿನ ವ್ಯವಸ್ಥೆ ಪ್ಲಸ್ ಆಮೇಲೆ ಅವರಿಗೆ ಒಂದು ಮೂಲಭೂತ ಸೌಕರ್ಯ ವ್ಯವಸ್ಥೆ ನಾವು ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ.
अभी नहीं ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.